ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಮಾಹಿತಿ ಕೊಡ್ತೀನಿ. ಆದರೆ ಜ್ಞಾನ ಅನ್ನೋ ಬೆಳಕು ಪ್ರತಿಯೊಬ್ಬರಲ್ಲೂ ಇರಬೇಕು. ಈ ಜ್ಞಾನ ಅಜ್ಞಾನವಾಗಿ ಮಾರ್ಪಟ್ಟರೆ ಭಾಳ ಕಷ್ಟವಾಗತ್ತೆ. ಅದನ್ನು ಸಿಕ್ಸ್ ಸೆನ್ಸ್ ಅಂತಾರೆ, ಮಧ್ಯದಲ್ಲಿ ಕಾಮನ್ ಸೆನ್ಸ್ ಅಂತಾರೆ. ಎರಡೂ ಸೇರಿಸ್ತಾರೆ ಯಾವುದಾದ್ರೂ ಒಂದು ಆಂಗ್ಲಿಕವಾಗಿ. ಆದರೆ ಜೀವನದಲ್ಲಿ ಜ್ಞಾನ ಅನ್ನೋದು ಇಲ್ಲದೇ ಇದ್ದರೆ ಯಾವ ಕಾಲಕ್ಕೂ ಯಾವುದೂ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಕಾರ್ಯ ಕೆಟ್ಟು ಹೋಗುತ್ತೆ, ನಿಂತು ಹೋಗುತ್ತೆ. ಮಧ್ಯದಲ್ಲಿ ಚಲಾವಣೆನೇ ಯಾವ ಕಾಲಕ್ಕೂ ಆಗಲ್ಲ. ಅಂದರೆ ಇದು ಒಳ್ಳೆಯ ಪರಿಸ್ಥಿತಿ ಆಗಲಿ, ಕೆಟ್ಟ ಪರಿಸ್ಥಿತಿ ಆಗಲಿ, ಜೀವನದ ಪರಿಸ್ಥಿತಿ ಆಗಲಿ, ಎಲ್ಲರ ಪರಿಸ್ಥಿತಿಗಳು ಹೀಗೆ ಇರುತ್ತೆ. ಅದಕ್ಕೆ ಎಲ್ಲರೂ ಒಗ್ಗೂಟಾಗ ಒಬ್ಬೊಬ್ಬೊಬ್ಬನ ಆಲೋಚನೆಗಳು ಬೇರೆ 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 ಬೇರೆಯಾಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇದು ನಿಮಗೆ ಹಾಸ್ಯವಾಗಿ ಅನಿಸ್ಬೋದು ಅಥವಾ ಉಲ್ಲಾಸವಾಗಿ ಅನಿಸ್ಬೋದು. ವಿಚಾರ ಹೇಳ್ತೀನಿ ಕೇಳಿ. ಒಂದ್ಸಲಿ ಒಬ್ಬ ಕಾಂಟ್ರಾಕ್ಟ್ರು ಹೇಗೆ ಇದ್ದ, ಬಾಪ ಇಲ್ಲಿ ನಾನು ರಸ್ತೆಯನ್ನು ಮಾಡ್ತಾ ಇದ್ದೀನಿ, ನೀನು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ನೀವು 3 ಜನನ ಕರಿತೀನಿ. ಸರಿ ಆಯಿತು, ಇಂಟರ್ವ್ಯೂ ಮಾಡ್ದೆ, 3 ಜನನ ಕರೆಸ್ದ. ನೋಡ್ರಪ್ಪ, ನಾನು ಹೇಳಿದ ಹಾಗೆ ನೀವು ಮಾಡಬೇಕು, ಅದನ್ನು ಬಿಟ್ಟು ಬೇರೆ ತಲೆಹರಟೆ ಕೆಲಸಗಳು ಮಾಡಬಾರ್ದು, ಯಾವ ಕಾರಣಕ್ಕೂ ಕೆಲಸ ನಿಲ್ಲಿಸಬಾರ್ದು, ಬೇಗ ಮಾಡಿ ಮುಗಿಸ್ಬೇಕು. 10 ದಿವಸದ ಕಾಲಾವಕಾಶ, 10 ದಿವಸದಲ್ಲಿ ಎಲ್ಲವನ್ನು ಮುಗಿಸ್ಬೇಕು. ಭಾಳ ಸಂತೋಷ ಆಯಿತು. ಬರ ಇಲ್ಲಿ ನೀನೊಂದು ಕೆಲಸ ಮಾಡು, ಇಲ್ಲಿ ಗುಂಡಿ ತೋಡಬೇಕು, ಈ ಗುಂಡಿಯನ್ನು ನೀ ತೋಡೋದೇ ಕೆಲಸ, ಇನ್ನು ಅದು ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು. ಆಯಿತು, ಸರಿ ಆಯಿತು. ಈ ಪಕ್ಕದಲ್ಲಿದ್ದವನಿಗೆ ನೀ ಬರ ಇಲ್ಲಿ ಈ ಗಿಡವನ್ನು ಅದರೊಳಗೆ ಹಾಕಬೇಕು, ನೆಡಬೇಕು, ಅಷ್ಟು ಬಿಟ್ಟರೆ ಇನ್ನೇನು ನಿನ್ನ ಕೆಲಸ ಇಲ್ಲ. ಗೊತ್ತಾಯ್ತಾ? ಆಯಿತು, ಭಾಳ ಸಂತೋಷ, ನೀನು ರೆಡಿಯಾಗು. 3ನೇನು, ಬಾಪ ಇಲ್ಲಿ ನಿನಗೆ ಒಂದು ಕೆಲಸ ಕೊಡಬೇಕಲ್ವಾ? ಸರಿ, ಇವರಿಬ್ಬರು ಮಾಡಿದ್ಮೇಲೆ ಏನು ಮಾಡಬೇಕು? ಮಣ್ಣು ಮುಚ್ಚಬೇಕು. ಕರೆಕ್ಟ್, ಆಯಿತು ಅಂತೇಳಿ. ಪರವಾಗಿಲ್ವೇ, ಒಳ್ಳೆ ಬುದ್ಧಿ ಇದೆ ನಿನಗೆ. ಸರಿ ಆಯಿತು, 3 ಜನ ಕೆಲಸ ಶುರು ಹಚ್ಕೊಂಬಿಡಿ. ಆ ಮೂಲೆಯಿಂದ ಈ ಮೂಲೆವರೆಗೂ ಎಡಭಾಗ ಬಲಭಾಗ ಎರಡು ಮಾಡ್ಕೊಂಡು ಬಂದ್ಬಿಡ್ರಪ್ಪ. ಎಲ್ಲ ಸರಿಯಾಗಿ ಮಾಡ್ಕೊಂಬರ್ಬೇಕು. 10 ದಿವಸ ಕಾಲಾವಕಾಶ, ಆದಷ್ಟು ಬೇಗ ಮಾಡಬೇಕು. ಕೆಲಸಗಳು ನಾನು ಹೇಳ್ದಷ್ಟೇ ಮಾಡಬೇಕು, ತಲೆಹರಟೆಗಳು ಮಾಡಿ ಇನ್ನೇನೋ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಆಯಿತು ಸರ್ ಅಂಥೇಳಿ 3 ಜನ ಹೊರಟರು. ಇವನು ಹೊರಟು ಬಿಟ್ರ ಪಾಪ ಕಾಂಟ್ರಾಕ್ಟ್ರು. ಅವ್ರು ಬಂದರು, ಅವನು ಗುಂಡಿ ತೋಡ್ತಾ ಇದ್ದ ಹೇಗದ. ಇವನು ಆಯಿತು, 2ನೇ ಅವನು ಬಂದ, ಅದ್ರಲ್ಲಿ ಗಿಡ ಇಟ್ಟ. 3ನೇ ಬಂದ, ಮಣ್ಣು ಮುಚ್ಚಿದ. ಸರಿ, ಇನ್ನೊಂದು ಗುಂಡಿ ತೊಡ್ದ. ಹೀಗೆ ಆಯಿತು. ಇವತ್ತಿನ ದಿವಸ ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನದವರೆಗೂ ಊಟ ಮಾಡಿದ್ರು, ಸಾಯಂಕಾಲದರ ಕೆಲಸ ಮಾಡಿದ್ರು, ಹೊರಟುಬಿಟ್ರು. ಇನ್ನು ಅರ್ಧ ಕೆಲಸಗಳೆಲ್ಲ ಬಾಕಿ, ಅಂದರೆ ಈ ಕಡೆ ಇರೋ ಕೆಲಸ ಬಾಕಿ ಇದೆ. ಸರಿ ಆಯಿತು, ಮಾಡ್ತಾಯಿದ್ದೆ. 2ನೇ ದಿವಸದಿಂದ ಯಾಕೋ ಮೈ ಹುಷಾರಿಲ್ಲ. 2ನೇವನು ಅಂದರೆ ಆ ಗಿಡ ಹಾಕೊಂಡು ಬಂದಿಲ್ಲ ಪಾಪ. ಭಾಳ ಸಂತೋಷ, ಆ ಗಿಡ ಹಾಕ್ದಿದ್ದೋ ಬಂದಿಲ್ಲ, ಮನೇಲೇ ವಾಪಸ್ ಹೊಟ್ಟೋಗಿದ್ದಾನೆ. ಸರಿ, ಇವನು ಬಂದ, ಕೆಲಸ ನೋಡ್ದ. ಯಾಕೋ ಅವ್ನು ಬಂದಿಲ್ವನ ರಾಮು ಅಂತ? ಇಲ್ಲ ಬಂದಿಲ್ಲ, ರಾಮು ಬಂದಿಲ್ಲ. ಸರಿ ಆಯಿತು, ಒಂದು ಕೆಲಸ ಮಾಡಿ ನಡಿ ಅಂತ ಹೇಳಿ ಇವನು ಆಗಿದ. ಇವನೇನು ಮಾಡ್ದ, ನೋಡ್ದ, 2ನೇವನು ಗಿಡ ಹಾಕಬೇಕಲ್ಲ, ಇಲ್ಲ. ಸರಿ, 3ನೇವನು ಮಣ್ಣು ಮುಚ್ಚಿದ. ಸರಿ, ಅವನು ಆಗ್ದ, ಇವನು ಮಣ್ಣು ಮುಚ್ಚಿದ. ಇವನು ಆಗದ, ಅವನು ಮಣ್ಣು ಮುಚ್ಚಿದ. ಇಷ್ಟೇ ಮಾಡ್ಕೊಂಡು ಬಂದರೆ ಹೊರತು ಅಗಿಯೋದು ಯಾಕೆ, ಮಣ್ಣು ಮುಚ್ಚೋದು ಯಾಕೆ? ಮಧ್ಯದಲ್ಲಿ ಗಿಡ ಇಲ್ಲವೇ ಇಲ್ಲ. ಅಂದರೆ ಅವನು ಬಂದಿಲ್ಲ ಅನ್ನೋದಕ್ಕೆ ನಾನು ಹೇಳ್ದಷ್ಟೇ ಕೆಲಸ ಮಾಡಿ ಅಂತ ಆಗಿದೆ. ಅವನು ಅಗಿತಾ ಇದ್ದಾನೆ, ಇವನು ಮಣ್ಣು ಮುಚ್ತಾ ಇದ್ದಾನೆ, ಇವನು ಅಗಿತಾ ಇದ್ದಾನೆ, ಮಣ್ಣು ಮುಚ್ತಾ ಇದ್ದಾನೆ. ಇಷ್ಟೇ ಮಾಡ್ಕೊಂಡು ಬಂದರೆ ಹೊರತು ಎಲ್ಲಿ ಕಾಂಟ್ರಾಕ್ಟರ್ ಬಂದು ನಿಂತ್ಕೊಂಡ. ಏನ್ರಯ್ಯ ಮಾಡಿದ್ದೀರಿ ನಿಮ್ಮ ತಲೆ, ಏನು ತಲೆಗಿಲೆ ಇದೆಯೇನ್ರ ನಿಮಗೆ ಅವನು ಹಾಗೆ ಅಂತ? ಸರ್, ನೀವ್ದಾರೆ ಹೇಳಿದ್ದು, ಅದನ್ನು ಬಿಟ್ಟು ಬೇರೆ ತಲೆಹರಟೆ ಕೆಲಸ ಮಾಡಬೇಡ, ಹೇಳ್ದಷ್ಟು ಮಾಡು ಅಂತ. ಅವ್ನು ಮಧ್ಯದವ್ನು ಬರಲಿಲ್ಲ. ಸರ್, ನಾವೇನು ಸರ್ ಮಾಡೋಕ್ಕಾಗತ್ತೆ, ಅವನು ಆಗದ, ನಾನು ಮುಚ್ಚಿದೆ ಅಂತ. ಇಷ್ಟು ಕೆಲಸಕ್ಕೆ ಅಜ್ಞಾನ ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲದೆ ಇದ್ದರೆ, ಉಪಯೋಗಿಸಿದ್ರೆ ಇಡೀ ಜೀವನದ ಕೆಲಸಗಳು ಕೆಟ್ಟು ಹೋಗುತ್ತೆ. ಅಂದರೆ ಯಾವತ್ತು ಆಲೋಚನೆಗಳನ್ನು, ಪ್ರತಿಯೊಬ್ಬನ ಆಲೋಚನೆ 108 ಇರುತ್ತೆ, ದುರಾಲೋಚನೆ ಇರುತ್ತೆ. ಪ್ರತಿಯೊಂದು ಆಲೋಚನೆಗಳಿಗೆ ನಾವುಗಳು ಸರಿತದ್ದಾಗಿ ಎಲ್ಲರೂ ಹೆಲ್ಪ್ ಮಾಡಬೇಕು. ಅಂದರೆ ಒಬ್ಬನ ಆಲೋಚನೆ ಸರಿಯಾಗಿಲ್ದಿದ್ದಾಗ ಅದನ್ನು ತಿದ್ದುಪಡಿಸಬೇಕು, ಪಕ್ಕದಲ್ಲಿ ಸಹಕರಿಸಬೇಕು. ಪಕ್ಕದಲ್ಲಿ ನಿಂತ್ಕೊಂಡು ಹಾಸ್ಯಾಧಿಪತಿವಾಗಿ ನೋಡಿಕೊಂಡು ನೋಡಿದ್ಯಾ ಅನ್ಮಾಡ್ದು. ಅವಾಗ ಏನಾಯಿತು, ಇನ್ನೊಬ್ಬನಿಗೆ ನೀವು ಪ್ರೋತ್ಸಾಹ ಕೊಟ್ಟಂಗಾಯಿತು. ಪಾಪ ಆ ಕೆಲಸನ ಬೇಕು ಅಂತ ಹೊಟ್ಟೆ ಕಿಚ್ಚಕ್ಕೆ ನಿಲ್ಲಿಸ್ದಂಗಾಯಿತು. ನೀವು ಅದೇ ಪ್ರೋತ್ಸಾಹವನ್ನು ಬೇರೆ ರೀತಿಯಾಗಿ ಕೊಟ್ಟಿದ್ದರೆ, ಎಲ್ಲರೂ ಕೈ ಜೋಡಿಸಿದ್ರೆ ಪ್ರತಿಯೊಂದು ಕೆಲಸಗಳು ಬೇಗ ಆಗುತ್ತೆ. ಅದಕ್ಕೆ ಒಂದು ಕಡ್ಡಿಯನ್ನು ನೀವು ಯಾವ ಕಾಲಕ್ಕೂ ಮುರಿಬೋದು, ಅದೇ 10 ಕಡ್ಡಿನ ಮುರಿಯೋಕ್ಕಾಗತ್ತಾ? ಒಗ್ಗಟ್ಟಾಗಿರಬೇಕು. ಅದಕ್ಕೆ ಜೀವನದಲ್ಲಿ, ಸಂಸಾರದಲ್ಲಿ, ವ್ಯವಹಾರದಲ್ಲಿ, ಯಾವುದೇ ಜಾಗದಲ್ಲಿರಲಿ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಇಟ್ಕೊಂಡು, ಬುದ್ಧಿಶಕ್ತಿಯನ್ನು ಇಟ್ಕೊಂಡು, ಆರ್ಥಿಕ ಪರಿಸ್ಥಿತಿ ಹೆಂಗೆ ಇರುತ್ತೆ, ಯಾವುದೇ ರೀತಿ ಇರುತ್ತೆ, ಎಲ್ಲದಕ್ಕೂ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಒಂದು ಕೈಯಲ್ಲ, ಒಂದು ಕೈನ ಯಾವ ಕಾಲಕ್ಕೂ ಸಹಾಯ ಅಂತ ಕೊಡಬೇಕು. ಈ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಕೆಟ್ಟು ಹೋಗಿದ್ರು, ಜ್ಞಾನಶಕ್ತಿ ಅನ್ನೋ ಬುದ್ಧಿ ನಮ್ಮಲ್ಲಿರಬೇಕು. ಆ ಜ್ಞಾನಶಕ್ತಿನ ಬೆಳೆಸ್ಕೊಳ್ಳಿ. ಜೀವನದಲ್ಲಿ ಯಾವ ಕಾಲಕ್ಕೂ ಹಾಸ್ಯಾಧಿಪತಿವಾಗಿ ಮಾಡ್ಕೋಬೇಡಿ, ಜೀವನವನ್ನು ಉಲ್ಲಾಸವಾಗಿ ನಡೆಸ್ಕೊಂಡು ಹೋಗಬೇಕು. ಇದೇ ನಮ್ಮ ಜೀವನ ಚರಿತ್ರೆ. ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ. ಈ ಸೃಷ್ಟಿಯಲ್ಲಿ ನಾವುಗಳು ಹೇಳಿರ್ತಕ್ಕಂಥ ಹರಕೆ, ದಯವಿಟ್ಟು ಎಲ್ಲರೂ ಇವತ್ತಿನ ದಿವಸ ಮನೆಯಲ್ಲಿ ಏನೇನು ನಿಮ್ಮ ತಾತ ಮುತ್ತಾತ ಅಜ್ಜಿ ಮೊಮ್ಮಕ್ಕಳು ಅಂತ ಹೇಳಿ ಯಾರ್ಯಾರು ಎಲ್ಲಿಂದ ಇಟ್ಕೊಂಬಂದಿರೋ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದೊಂದು ಡಬ್ಬಿಗಳನ್ನ ಒಂದು ಪೂರ್ತಿಯಾಗಿರ್ತಕ್ಕಂಥ ಬುಟ್ಟಿಲಿ ಹಾಕಿಡಿ. ಆ ಬುಟ್ಟಿನೋ ಬ್ಯಾಗೋ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಬಟ್ಟೆ, ಅಂದರೆ ಪಂಚೆ ಬಟ್ಟೆ ತಗೊಳ್ಳಿ, ಹಳೆಯ ಬಟ್ಟೆ, ಇದೆಲ್ಲ ಹಾಕೊಂಬಿಡಿ. ಯಾವುದೇ ದೇವ್ರದಾಗಲಿ ತಲೆ ಕೆಡಿಸ್ಕೊಬೇಡಿ. ಇಷ್ಟನ್ನು ತಗೊಂಡು ಗೊತ್ತಿರೋದಾದರೆ ಆ ದೇವರಿಗೆ ಸಲ್ಲಿಸ್ಬಿಡ್ಬೇಕು. ಯಾವಾಗ?
ವಿತಿನ್ 6 months ಅಂದರೆ 6 ತಿಂಗಳೊಳಗೆ ನೀವು ಚಕ 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 ಅಂತ ಮುಗಿಸ್ಬೇಕು. ಯಾಕೆಂದರೆ ಆಮೇಲೆ ಗುರು ಬುಧ ವಕ್ರವಾಗಿ ಶನಿ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರೆ ಇನ್ನು ಕಷ್ಟಗಳು ಜಾಸ್ತಿ ಆಗುತ್ತೆ. ದೇಶಕ್ಕೆ ಕಷ್ಟ ಆಗಬೇಕಾದ್ರೆ ಮನುಷ್ಯ ಜೀವನಕ್ಕೆ ಸಾಧಾರಣ ಒಂದೊಂದು ಕುಟುಂಬಕ್ಕೆ ಕಷ್ಟ ಬರಲ್ವೇ, ಇನ್ನಷ್ಟು ಹೆಚ್ಚೋಗುತ್ತೆ. ಆದ್ದರಿಂದ ನೀವು ಇವತ್ತಿನಿಂದ ಎಲ್ಲ ಹರಕೆಗಳು ಏನೇನಿದೆಯೋ, ನೀವುಗಳು ಗೊತ್ತಿದ್ದು ಮಾಡಿರೋ ಹರಕೆಗಳಿದೆಯೋ ಎಲ್ಲ ಸಲ್ಲಿಸ್ಬಿಡಿ. ಗೊತ್ತಿಲ್ಲದೆ ಇರೋ ಹರಕೆಗಳಿದೆಯೋ, ನಿಮ್ಗೆ ಯಾರಾದರೂ ವಯಸ್ಸಾದವರು ಇನ್ನೂ ಬದುಕಿದ್ದಾರೆ, ಏನು ಹರಕೆ ಹೊತ್ಕೊಂಡಿದ್ದೆ ಅದು ಕೇಳಿ ನೋಡ್ತೀಯಾ ಅಂತ ಕೇಳ್ಕೊಂಬಿಡಿ, ಅದನ್ನೂ ಮಾಡ್ಕೊಂಬಿಡಿ. ಅದು ತಾತ ಮುತ್ತಾತಂದಾಗಿರ್ಬೋದು, ಒಳ್ಳೆ ದೇವರ ಕಾರ್ಯದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ದೇವರಿಗೆ ಏನಾದರೂ ಸಲ್ಲಿಸೋದಿರ್ಬೋದು, ಎಲ್ಲವನ್ನೂ ವಿಚಾರಿಸ್ಕೊಂಡು ರೆಡಿಯಾಗಿ ಇಟ್ಕೊಂಬಿಡಿ. ಇಷ್ಟನ್ನ ಮಾಡಿಕೊಂಡು ನಿಮ್ಮ ಮನೇಲಿ ಯಂತ್ರ ಮಂತ್ರ ಅಂತ ಹೇಳಿ ಏನೇನು ಡಬ್ಬಿ ಗಿಬ್ಬಿ ಏನೇನಿದೆಯೋ ಎಲ್ಲ ಇವತ್ತು ತೆಗೆದಿಟ್ಬಿಡಿ. ಷಷ್ಠಿ ದಿವಸ ಓಡಿಸು. ನಿಮ್ಗೇನು ಹೇಳಿದ್ದೀನಿ, ಷಷ್ಠಿ ಅಂದರೆ ಹಾವನ್ನು ಓಡಿಸು. ಮನೆಯಲ್ಲಿ ದೋಷವನ್ನು ನೀವಿವತ್ತು ಓಡಿಸ್ಬೇಕು. ಷಷ್ಠಿ ದಿವಸ ಭಾಳ ವಿಶೇಷ, ತಲೆ ಕೆಡಿಸ್ಕೋಬೇಡಿ. ಕೈಕಾಲು ಮುಖವನ್ನು ನೀವೆಲ್ಲ ತೆಗೆದ ಮೇಲೆ ಹೊರಭಾಗದಲ್ಲಿ ಇಟ್ಟ ಮೇಲೆ ಮನೆಯಿಂದ ಆಚೆ ಇಟ್ಬಿಡ್ಬೇಕು. ಇದನ್ನೆಲ್ಲ ಒಂದು ಸಜ್ಜದ ಮೇಲೆ ಆಚೆ ಇಟ್ಬಿಡಿ. ಜಾಗ ಇತ್ತು ಅಂದರೆ ಪಕ್ಕದಲ್ಲಿ ಕೂಡ ಇಟ್ಬಿಡಿ. ಹಂಗೆ ಇಟ್ಬಿಟ್ರೆ ಅಲ್ಲೇ ಇಟ್ಬಿಡ್ಬೇಡಿ. ಯಾವುದೋ ಹೆಗಣ ಗಿಣ ಬಂದು ತಿನ್ಕೊಂಡ್ಬಿಟ್ಟಾತು, ಏನು ಎತ್ತ ಅಂತ, ಅಥವಾ ಬೆಕ್ಕಿಕ್ಕಂತ ತೋಡಾಯ್ತು, ಯಾರ ಕೈಗೂ ಸಿಗದಿದ್ದ ಹಾಗೆ ಯಾರು ಮುಟ್ಟಿದೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಗೊತ್ತಿಲ್ಲ, ಹೋಗಿ ಮುಟ್ಬಿಟ್ಟು ಅದೆಲ್ಲ ಮಾಡಿಸ್ಕೋಬೇಕು. ಯಾಕೆಂದರೆ ನೀವು ಎಲ್ಲಿಂದ ಯಂತ್ರ ತಂದಿರ್ತೀರೋ ಅಥವಾ ಯಾರೋ ತಂದು ಕಟ್ಟಿರ್ತಾರೆ, ತೆಗೆದು ವಿಸರ್ಜನೆ ಮಾಡಿರಲ್ಲ, ಎಲ್ಲ ಹಾಗೆ ತಗೊಳ್ಳಿ. ಈ ಯಂತ್ರ ಮಂತ್ರಗಳು, ಹಳೆಯದು ಡಬ್ಬಿಗಳು, ಯಾವುದೋ ಮಡಿಕೆಗಳು, ಯಾವ್ಯಾವುದೋ ಹಳೆ ಬೊಂಬೆಗಳು, ಏನೇನು ಮಾಡಿಸ್ಕೊಂಬಂದಿರೋ ಅದೆಲ್ಲ ತಗೊಂಡು ಯಾವುದಾದ್ರು ನದಿ ತೀರಕ್ಕೆ ಇದೇ ಶನಿವಾರದೊಳಗೆ, ನೀವು ಶನಿವಾರದಷ್ಟೊತ್ತಿಗೆ ಹೋಗಬೇಕು. ಶನಿವಾರದೊಳಗೆ ನದಿ ಹತ್ರ ಇಟ್ಕೊಂಡು ಎಲ್ಲವನ್ನು ಭಸ್ಮ ಅಂತ ಸುಟ್ಬಿಡ್ಬೇಕು. ನದಿ ಹತ್ರನೇ ಸುಡಬೇಕು. ಹೇಳಿದ್ದೀನಿ, ಎಲ್ಲಂದ್ರೆ ಅಲ್ಲಿ ಸುಡಬಾರ್ದು. ನಾವು ಬಾವಿ ಹತ್ರ ಹೊಟ್ಟೋಗ್ತೀವಿ, ಇಲ್ಲ ಕೆರೆ ಹತ್ರ ಹೊಟ್ಟೋಗ್ತೀವಿ, ಮಾಡಬೇಡಿ. ಕೆರೆಯಲ್ಲಿ ಹಸು ಸ್ನಾನ ಮಾಡುತ್ತೆ, ಕೆರೆಯಲ್ಲಿ ನೀರುಗಳನ್ನ ಮನೆಗೆ ಹೊತ್ಕೊಂಡು ಹೋಗ್ತಾರೆ, ಕೆರೆಗಳಲ್ಲಿ ಬಟ್ಟೆ ಉಕ್ಕೊಂತಾರೆ. ನದಿ ಆದರೆ ಹರಿಯತ್ತೆ, ಹರಿಯೋ ನದಿ ದೋಷವಿಲ್ಲ. ಅದಕ್ಕೆ ನೀವು ನದಿಗಳ ಹತ್ರ ಹೊಟ್ಟೋಗಿ ಎಲ್ಲರೂ ಎತ್ಕೊಂಡು ಒಂದೇ ನದಿಗೆ ಕುತ್ಕೊಂಡ್ಬಿಡಿ. ಏನು ಭಸ್ಮ ಮಯ ಮಾಡಿಟ್ಬಿಡಿ. ನಾಳೆ ಬೆಳಗ್ಗೆ ಯಾರೋ ಸ್ನಾನ ಮಾಡ್ಕೊಳ್ಳಿದ್ದಾಗೆ ಗಬ್ಬೆ ಎಬ್ಬಿಸ್ಬಿಟ್ಟು ಕಪ್ ಮಾಡ್ಕೊಂಡ್ಬಿಡಿ. ಹೇಳಿದ್ದೀನಿ ಈಗಲೇ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ದೂರ ನದಿಗಳಲ್ಲಿ ಯಾರಿಗೂ ಕಾಣದೇ ಇದ್ದಾಗ ನೀವು ಮಾಡಬರೋದು ಮುಸ್ಸಂಜೆ ಹೊತ್ತಲ್ಲಿ, ಸೂರ್ಯ ಅಸ್ತವಾದ ಮೇಲೆ ಅದನ್ನೆಲ್ಲ ಸುಡಬೇಕು. ಆ ಯಂತ್ರ ಮಂತ್ರ ತಂತ್ರಗಳು ಏನೇನು ಮಾಡಿಸ್ಕೊಂಬಂದಿರ್ತಾರೆ, ಮಾಟ ಮಂತ್ರದ್ದಾಗಲಿ ಏನೇ ಇರಲಿ, ಅದನ್ನು ಮಾಡಿಸ್ಕೊಂಬಂದಿರೋದು ಎಲ್ಲವೂ ದೂರದಲ್ಲಿ, ಯಾರಿಗೂ ಗೊತ್ತಾಗಬಾರ್ದು. ಅಂದರೆ ನೀವು ಮಾಡೋದು ಪಕ್ಕದಲ್ಲಿ ಏನೋ ಸುಡ್ತಾ ಇದೆ, ತಲೆ ಕೆಡಿಸ್ಕೊಬೇಡಿ. ಅವ್ನು ನಿಮ್ಮ ಮನೆಯವ್ರಿಗೆ ಗೊತ್ತಿರಲ್ಲ, ಎಲ್ಲೋ ಬೇರೆ ಊರಿನವ್ನು ಇರ್ಬೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಬಾರ್ದು. ಹೇಳಿದ್ದೀನಿ, ಮಾತುಕತೆ ಏನೂ ಇರಬಾರ್ದು. ಹೋಗಿ ನಿಮ್ಮ ಪಾಡಿಗೆ ಸುಟ್ಟಾಕಿ ತದನಂತರ ನೀರಲ್ಲಿ ವಿಸರ್ಜನೆ ಮಾಡಿ ಕೈ ಕಾಲು ತೊಳ್ಕೊಂಡು ಮನೆಗೆ ಬಂದುಬಿಡಿ. ಮನೆಗೆ ಬಂದ ಮೇಲೆ ರಾತ್ರಿ ಎಷ್ಟೊತ್ತೇ ಆಗಲಿ ಸ್ನಾನ ಮಾಡಬೇಕು. ರಾತ್ರಿ ಎಷ್ಟೊತ್ತೇ ಆಗಲಿ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ತದನಂತರ ನಿದ್ರಾವಸ್ಥೆ ಮಾಡ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಳ್ಳಿ. ಇವತ್ತು ಷಷ್ಠಿ ದಿವಸ ಪರಿಪೂರ್ಣವಾಗಿ ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ಇಷ್ಟೂ ಪರಿವರ್ತನೆ ಮಾಡ್ಕೊಳ್ಳಿ. ಆಮೇಲೆ ದೇವರುಗಳನ್ನ, ಎಲ್ಲ ದೇವರುಗಳನ್ನ, ಪಂಚಲೋಹ ವಿಗ್ರಹಗಳು, ದೊಡ್ಡ ವಿಗ್ರಹಗಳು ನಿಮ್ಗೆ ಅಕಸ್ಮಾತ್ ನಾನು ಇಟ್ಕೋಬಹುದು, ಇದು ಗೊತ್ತಿಲ್ಲ ಅನ್ನೋದಿದ್ರೆ ಆ್ಯಂಟಿಕ್ಸ್ ಆಗಿ ಶೋಕೇಸಲ್ಲಾದರೂ ಹೊರಗಡೆ ಆದರೂ ಇಟ್ಕೊಳ್ಳಿ. ಇಲ್ಲ ನನಗೆ ಈ ಪಂಚಲೋಹದೆಲ್ಲ ಬೇಡಪ್ಪ, ಇಷ್ಟೊಂದೆಲ್ಲ ನನಗೆ ಎಷ್ಟು ಬೇಕೋ ದೇವರುಗಳನ್ನ ಅಷ್ಟು ಪೂಜೆ ಮಾಡ್ಕೊಂಡು ಇಟ್ಕೊತೀನಿ. ಮಿಕ್ಕಿದೆಲ್ಲ ಪಂಚಲೋಹ ವಿಗ್ರಹಗಳನ್ನ ಏನು ಮಾಡಬೇಕು ಎತ್ತ ಅಂತ ನಾಳೆನೋ ನಾಡಿದ್ದೋ ತಿಳಿಸ್ತೀನಿ. ಆದರೆ ನೀವುಗಳು ಅದನ್ನು ಎಲ್ಲಿ ಕೊಡಬೇಕು ಅಂತ ಕೂಡ ಹೇಳ್ತೀನಿ. ಆದರೆ ನೀವೇನು ಮಾಡಬೇಕು, ಇವತ್ತಿನ ದಿವಸ ಎಲ್ಲವನ್ನು ತ್ಯಜಿಸಿ ಮನೇಲಿರ್ತಕ್ಕಂಥ ಅಷ್ಟೂ ಅದನ್ನು ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಇನ್ನೊಬ್ಬನ ತಂದಿರ್ತೀರ. ಎಂಥ ಯಂತ್ರ ಇರಲಿ, ಡಬ್ಬಿ ಇರಲಿ, ಮುಚ್ಚೋಗಿರಲಿ, ಯಾವುದೇ ಇರಲಿ, ಬಟ್ಟೆ ಇರಲಿ, ಯಂತ್ರ ಇರಲಿ, ಒಂದು ದಾರ ಕಟ್ಟಿರಲಿ, ಕೈಯಲ್ಲಿರೋದಾಗಲಿ, ಕಾಲಿರೋದಾಗಲಿ, ಸೊಂಟ ಕಟ್ಕೊಂತಾಗಲಿ, ಕಾಲು ಕಟ್ಕೊಂತಾಗಲಿ, ಎಲ್ಲೆಲ್ಲಿ ಕಟ್ಕೊ ಅಂತ ಹೇಳಿದ್ರು ಎಲ್ಲ ತೆಗೆದು ಬಿಸಾಕಬೇಕು. ಹೇಳಿದ್ದೀನಿ, ಒಂದು ಮೂಟೆಯಲ್ಲಿ ತಗೊಂಡು ಹಳೆ ಪಂಚೆ ಬಟ್ಟೆ ಅಥವಾ ಹಳೆಯ ಸೀರೆ ಬಟ್ಟೆ ಕಾಟನ್ದಾಗಿರಬೇಕು, ತಗೊಂಡು ಕಾಣದಿದ್ದ ಹಾಗೆ, ಯಾರಿಗೂ ಸಿಗದಿದ್ದ ಹಾಗೆ ಮನೆಯಿಂದ ಆಚೆ ಇಟ್ಬಿಡಿ. ಇವತ್ತು ಇಟ್ಬಿಡ್ಬೇಕು. ಶನಿವಾರದೊಳಗೆ, ಶನಿವಾರದ ದಿವಸವೇ, ಭಾನುವಾರ ದಿವಸ ದಾಟಬಾರ್ದು, ಶನಿವಾರ ದಾಟಬಾರ್ದು ಹೇಳಿದ್ದೀನಿ. ಅಷ್ಟರೊಳಗೆ ನದಿ ಹತ್ರ ಹೋಗಿ ಈ 4 ದಿವಸದಲ್ಲಿ ಯಾವುದಾದ್ರು ಸರಿ ವಿಸರ್ಜನೆ ಮಾಡಬೇಕು ಸುಟ್ಟ ಮೇಲೆ. ಇಷ್ಟನ್ನು ಮಾಡ್ಕೊಳ್ಳಿ. ಇವತ್ತಿನಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತಿ ಸಿಗುತ್ತೆ ಅನ್ನೋದು ನೀವು ತೆಗೆದು ಹಾಕಿದ ಮೇಲೆ ಗೊತ್ತಾಗತ್ತೆ. ಅದಾದ ಮೇಲಿಂದ ಇನ್ಯಾವತ್ತೂ ಶಪಥ ಮಾಡಬೇಕು ದೇವ್ರ ಮೇಲೆ, ಭಗವಂತ ನಿನ್ನ ಬಿಟ್ಟರೆ ಯಾವ ನನ್ನ ಮಗನ್ನು ಎಂಥವನಿರಲಿ ಯಾವನು ನಂಬಲ್ಲ. ಈ ಯಂತ್ರ ಅದಾಯ್ತು, ಇದು ಬಿಟ್ಟು ಬಿಸಾಕ್ಬಿಟ್ಟಿರಿ, ನಿನ್ನ ಬಿಟ್ಟರೆ ನಾನು ನಂಬಲ್ಲ ಅಂಥೇಳಿ ನಿಮ್ಮ ಇಷ್ಟ ದೇವತೆ, ನಿಮ್ಮನೇ ಗ್ರಾಮ ದೇವತೆ, ನಿಮ್ಮಲ್ಲಿರ್ತಕ್ಕಂಥ ಕುಲದೇವತೆ, ಅವ್ರನ್ನ ಬಿಟ್ಟು ಯಾರನ್ನು ನಂಬೇಡಿ. ಭಗವಂತನ ನಂಬಿ ನಿಮ್ಮ ಕಾರ್ಯಸಿದ್ಧಿ ಆಗಲಿ ಅಂತ ಈ ಮುಖಾಂತರ ಹಾರೈಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.